ಸೊ ಬರ್ರಿ ಈಗ ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ ಬೇಸ್ಡ್ ಆನ್ 5 ಮಾರ್ಕ್ಸ್ ಈಸಿಯಾಗಿ ಹೋಗೋಣ್ರಿ. ಓಕೆ, ಫ್ರಾಮ್ ಲೋವರ್ ಟು ಅಪ್ಪರ್, ಫ್ರಾಮ್ ಈಸಿ ಟು ಡಿಫಿಕಲ್ಟ್. ಓಕೆ, ಹಂಗೆ ಹೋಗೋಣ್ರಿ. ಯಾಕಂದರೆ ಫಸ್ಟ್ ನಿಮಗೆ ಸ್ಟಾರ್ಟಿಂಗ್ ಹೇಳಿಬಿಟ್ಟಿರಿ ನಾನು ಹಿಂಗೆ ಮಾಡ್ರಿ ನಿಮ್ಗೆ ಏನು ತುಡಂಗಿಲ್ಲ. ಓಕೆ, ಯು ವಿಲ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಓಕೆ, ದ್ಯಾಟ್ಸ್ ವೈ ಐ ಆಮ್ ಸ್ಟಾರ್ಟಿಂಗ್ ಎಟ್ ದ ಸ್ಕ್ರಾಚ್ ಲೆವೆಲ್. ಓಕೆ, ಚಾಲೂ ಮಾಡೋಣ್ರಿ. ಏನೈತ್ರಿ ಫಸ್ಟ್ ಈಸಿ ಐತಿ, ಸಿಂಪಲ್ ಐತ್ರಿ, ಭಾಳ ಸಿಂಪಲ್ ಐತ್ರಿ. ಗಿವನ್ ದ ಫಾಲೋವಿಂಗ್ ಡೇಟಾ ಆಫ್ ABC ಕಂಪನಿ. ಫಸ್ಟ್ ಐಟಮ್ ಏನು ಕೊಟ್ಟಾರಿ? ಸೇಲ್ಸ್. ಎಷ್ಟು ಐತ್ರಿ? 5 lakh. ನೆಕ್ಸ್ಟ್ ಏನೈತ್ರಿ? ವೇರಿಯಬಲ್ ಕಾಸ್ಟ್ ಎಷ್ಟು ರೀ? 3,80,000. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ 60,000. ಕ್ಯಾಲ್ಕುಲೇಟ್ ಏನು ಮಾಡ್ರಿ? ಕಾಂಟ್ರಿಬ್ಯೂಷನ್ ಮಾಡ್ರಿ, ಆಮೇಲೆ ಪ್ರಾಫಿಟ್ ಮಾಡ್ರಿ. ಒಂದು ಪ್ರೀವಿಯಸ್ ಕ್ಲಾಸ್ ನಿಮಗೆ ಒಂದು ಫಾರ್ಮಟ್ ಹೇಳಿದೆ ನಿಮಗೆ. ಫಾರ್ಮಟ್ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್. ಯಾವಾಗ ಫಾರ್ಮುಲಾ ಯೂಸ್ ಮಾಡಿ, ಅದು ಫಾರ್ಮಟ್ ಯೂಸ್ ಮಾಡ್ಬೇಕ್ರಿ. ಇದು ಫಾರ್ಮಟ್ ಯಾವಾಗ ಯೂಸ್ ಮಾಡ್ಬೇಕ್ರಿ? ಸೇಲ್ಸ್ ಕೊಡ್ಬೇಕಾ, ವೇರಿಯಬಲ್ ಕಾಸ್ಟ್ ಕೊಡ್ಬೇಕಾ, ಫಿಕ್ಸ್ಡ್ ಕಾಸ್ಟ್ ಕೊಡ್ಬೇಕು, 3 ಐಟಮ್ಸ್ ಕೊಡ್ಬೇಕು. ಆವಾಗ ಏನು ಮಾಡ್ಬೇಕ್ರಿ ನೀವು? ಫಾರ್ಮಟ್ ಯೂಸ್ ಮಾಡ್ಬೇಕು. ಫಾರ್ಮಟ್ ತಿಳಿತ್ರಿ? ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್ ಐತಲ್ರಿ. ಸೇಲ್ಸ್ ಐತ್ರಿ, ವೇರಿಯಬಲ್ ಕಾಸ್ಟ್ ಐತ್ರಿ, ಫಿಕ್ಸ್ಡ್ ಕಾಸ್ಟ್ ಐತ್ರಿ. ಈಗ ನೀವು ಏನು ಮಾಡ್ಬೇಕ್ರಿ? ಕಾಂಟ್ರಿಬ್ಯೂಷನ್ ಮಾಡ್ಬೇಕು, ಆಮೇಲೆ ಪ್ರಾಫಿಟ್ ಮಾಡ್ಬೇಕು. 5 ಮಾರ್ಕ್ಸ್ ಕ್ವಶನ್ ಆಯ್ತು. 5 ಮಾರ್ಕ್ಸ್, ವೆರಿ ಸಿಂಪಲ್. ಬರ್ರಿ ಏನು ಮಾಡ್ಬೇಕ್ರಿ? ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್ ಅಲ್ಲ ಅದು. ಬರ್ರಿ ಸೊಲ್ಯೂಷನ್ ನಿಮ್ದ. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಅಲ್ಲ ಅದು. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್. ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್. ಓಕೆ, ನಾ ಇದು ಮಾಡ್ತೀನಿ ರೀ. ಹಿಂಗೆ ಫಾರ್ಮೆಟ್ ಯೂಸ್ ಮಾಡ್ತೀನಿ ನಾನು. ಪರ್ಟಿಕ್ಯುಲರ್ಸ್ ರುಪೀಸ್. ನಿಮ್ಮ ಕಡೆ ಒಂದು ಫಾರ್ಮೆಟ್ ಐತಲ್ಲ, ಅದು ಸ್ಟಾರ್ಟಿಂಗ್ಗೆ ಮಾರ್ಜಿನಲ್ ಕಾಸ್ಟ್ ಮೀನಿಂಗ್ ಆದಮೇಲೆ ಫಾರ್ಮೆಟ್ ಐತೆ ನೋಡಿರಿ. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್ ಅಂತ ಫಾರ್ಮೆಟ್ ಐತೆ ನೋಡಿರಿ. ಹಾಂ, ಓಕೆ, ಫಾರ್ಮೆಟ್ ಹೇಳ್ರಿ. ಇದು ಫಾರ್ಮೆಟ್ ಏನೈತ್ರಿ? ಇದು ಫಸ್ಟ್ ಐಟಮ್ ಫಾರ್ಮೆಟ್ ಅಲ್ಲೇ ಅದು ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್. ಏನು ಸಿಗ್ತೈತೆ ರೀ ನಿಮಗೆ? ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಮಾಡಿದ ಮೇಲೆ ಕಾಂಟ್ರಿಬ್ಯೂಷನ್ ಅಲ್ಲ ಅದು, ಕಾಂಟ್ರಿಬ್ಯೂಷನ್ ಸಿಗ್ತೈತೆ ರೀ. ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಇದರೊಳಗೆ ಲೆಸ್ ಮಾಡಬೇಕಲ್ಲ, ಲೆಸ್ ಫಿಕ್ಸ್ಡ್ ಕಾಸ್ಟ್ ಅಲ್ಲ, ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡ್ಬೇಕ್ರಿ. ಏನು ಸಿಗ್ತೈತೆ ರೀ ನಿಮಗೆ? ಪ್ರಾಫಿಟ್ ಅಲ್ಲ, ಪ್ರಾಫಿಟ್. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಮತ್ತು ಪ್ರಾಫಿಟ್. ಓಕೆ, ಬರ್ರಿ ಸೇಲ್ಸ್ ಐತ್ರಿ. ಇಲ್ಲೇ ಸೇಲ್ಸ್ ಐತೆ ನೋಡ್ರಿ. ಸೇಲ್ಸ್ ಎಷ್ಟು ರೀ? 5 lakh. ಬರ್ರಿ ಇಲ್ಲ 5 lakh. ಓಕೆ, ನೆಕ್ಸ್ಟ್ ಲೆಸ್ ವೇರಿಯಬಲ್ ಕಾಸ್ಟ್ ಐತ್ರಿ. ಎಷ್ಟು ರೀ? 3,80,000. 3,80,000. ಓಕೆ, ಏನ್ರಿ? ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಎಷ್ಟು ರೀ? 3,80,000. ಓಕೆ ಮಾಡಿರಿ. 5 lakh minus 3,80,000. You will get a 1,20,000. ಏನ್ರಿದು? 1,20,000 ಕಾಂಟ್ರಿಬ್ಯೂಷನ್. ಲೆಸ್ ಫಿಕ್ಸ್ಡ್ ಕಾಸ್ಟ್ ಐತ್ರಿ. ಎಷ್ಟು ಐತ್ರಿ? 60,000. ಓಕೆ ಮಾಡ್ರಿ. ಎಷ್ಟು ರೀ ಆನ್ಸರ್? 60,000 ಅಲ್ಲ? ಹಾಂ, ಮುಗೈತೆ ನೋಡ್ರಿ. ಇಷ್ಟು ಈಸಿ ಐತ್ರಿ. 5 ಮಾರ್ಕ್ಸ್. ಓಕೆ, ಇದು ಎಷ್ಟು ರೀ? 5 ಮಾರ್ಕ್ಸ್. ಈಸಿ ಐತಲ್ಲ? ಭಾಳ ಈಸಿ ಐತಲ್ಲ? ಇದು ಮಾಡ್ಬೇಕು ನೀವು. ಓಕೆ, ಇಲ್ಲಿ ನಿಮ್ದು ಆನ್ಸರ್ ಮುಗೀತು ರೀ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಓಕೆ, ಸೊ ಈಗ ಬರ್ರಿ. ಆಲ್ರೆಡಿ ಫಸ್ಟ್ ಇದು ಫಾರ್ಮಟ್ ಮುಗಿತೀರಿ ನಮ್ದು. ಫಾರ್ಮಟ್ ಏನೈತ್ರಿ ನಿಮ್ದು? ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್ ಅಲ್ಲ ಅದು. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್.
ಲೆಸ್ ಫಿಕ್ಸ್ಡ್ ಕಾಸ್ಟ್ ಪ್ರಾಫಿಟ್. ಆ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ನ ಆಲ್ರೆಡಿ ಮಾಡಿವ್ರಿಪ್ಪ, 5 ಮಾರ್ಕ್ಸ್. ಈಗ ನೋಡೋಣ್ರಿ, ಇದು 2 ಮಾರ್ಕ್ಸ್. ಹಾಂ, ಇದು ಕ್ವಶನ್ ಏನ್ರಿ ಬೇಸ್ಡ್ ಆನ್ 2 ಮಾರ್ಕ್ಸ್ ರೀ. ಏನಿತ್ರಿಪ್ಪ, ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಅಲ್ಲ. ನೆಕ್ಸ್ಟ್ ನಮ್ದು ಕಾಂಟ್ರಿಬ್ಯೂಷನ್ ಫಾರ್ಮುಲಾ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಲ್ಲ, ಅದು ಫಾರ್ಮುಲಾಸ್ ಎಲ್ಲ ಫಾರ್ಮಟ್ ಮುಗಿದ ಮೇಲೆ ಒಂದು ಫಾರ್ಮುಲಾ ಐತ್ರಿ. ಏನಿದ್ದು, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಆ ಫಾರ್ಮುಲಾ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ನೋಡೋಣ್ರಿ, 2 ಮಾರ್ಕ್ಸ್. ಬರ್ರಿ, ಗಿವನ್ ದ ಫಾಲೋವಿಂಗ್ ಡೇಟಾ ಆಫ್ ABC ಕಂಪನಿ. ಫಸ್ಟ್ ಐಟಮ್ ಏನ್ರಿ, ಸೇಲ್ಸ್ 5 lakh. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ 3,80,000. ಫೈಂಡ್ ಔಟ್ ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನ್ ಮಾಡ್ಬೇಕ್ರಿ. ಓಕೆ, ಸೇಲ್ಸ್ ಐತ್ರಿ ಮತ್ತು ವೇರಿಯಬಲ್ ಕಾಸ್ಟ್ ಐತ್ರಿ. ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ? ನಿಮಗೆ ಈಗ ಇಲ್ಲೇ ಬರ್ಬಿಡ್ತೀನಿ ನಾನು. ಈಗ ಅದು ನೋಡ್ರಿ, ಫಾರ್ಮಟ್ ಮಾಡ್ರಿ ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಂತಾನ. ಓಕೆ, ನಮ್ಮ ಕಾಂಟ್ರಿಬ್ಯೂಷನ್ ನಮ್ದು ಎಷ್ಟು ರೀ, 3 ಫಾರ್ಮುಲಾ. ಅದು 3 ಫಾರ್ಮುಲಾ ಕಾಂಟ್ರಿಬ್ಯೂಷನ್. ಬರ್ರಿ ಫಸ್ಟ್ ಮಾಡೋಣ್ರಿ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಫಸ್ಟ್ ಫಾರ್ಮುಲಾ ಏನ್ರಿ, ಇದು ನಮ್ದು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಲ್ಲ, ಅದು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಇದು ಫಸ್ಟ್ ಫಾರ್ಮುಲಾ ಐತ್ರಿ. ಸೆಕೆಂಡ್ ಫಾರ್ಮುಲಾ ಏನೈತ್ರಿ ನಿಮ್ಮ ಕಡೆ? ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಏನ್ರಿ, ಇದು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಲ್ಲ, ಅದು ಓಕೆ. ನೆಕ್ಸ್ಟ್ ಏನೈತ್ರಿ, ಥರ್ಡ್ ಫಾರ್ಮುಲಾ ಅಲ್ಲ, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು PV ರೇಷಿಯೋ ಅಲ್ಲ, ಅದು ಓಕೆ. ಚೆಕ್ ಮಾಡಿರಿ, ಕರೆಕ್ಟ್ ಆಯ್ತಲ್ರಿ ನೋಡ್ರಿ. ಓಕೆ, ಐ ವಿಲ್ ಕ್ರಾಸ್ ಅಪ್. ಓಕೆ ನೋಡ್ರಿ, ಫಸ್ಟ್ ಫಾರ್ಮುಲಾ ನಮ್ದು ಕಾಂಟ್ರಿಬ್ಯೂಷನ್ ನಮ್ಮ ಕಡೆ ಇತ್ತು. ಫಸ್ಟ್ ಫಾರ್ಮುಲಾ ಏನಿದ್ದು, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೆಕೆಂಡ್ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಏನೈತ್ರಿ ನಮ್ಮ ಕಡೆ, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಥರ್ಡ್ ಫಾರ್ಮುಲಾ ಏನೈತ್ರಿ, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು PV ರೇಷಿಯೋ. ಈಗ ಬರ್ರಿ ಕ್ವಶನ್ ನೋಡ್ರಿ. ಕ್ವಶನ್ ಅಲ್ಲಿ ಸೇಲ್ಸ್ ಐತ್ರಿ, ಆಮೇಲೆ ವೇರಿಯಬಲ್ ಕಾಸ್ಟ್ ಐತ್ರಿ. ಇದ್ರಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ ನಾವು? ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ ಇಲ್ಲೇ? ಬರ್ರಿ, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಐತ್ರಿ ನೋಡ್ರಿ ಇಲ್ಲಿ, ಸೇಲ್ಸ್ ಐತ್ರಿ, ಸೇಲ್ಸ್ ಐತ್ರಿ. ಓಕೆ, ಸೇಲ್ಸ್ ಐತ್ರಿ. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಐತ್ರಿ, ವೇರಿಯಬಲ್ ಕಾಸ್ಟ್ ಐತ್ರಿ. ಈಗ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ? ಈಗ ಫಸ್ಟ್ ಯೂಸ್ ಮಾಡ್ಬೇಕು, ಸೆಕೆಂಡ್ ಯೂಸ್ ಮಾಡ್ಬೇಕು, ಥರ್ಡ್ ಯೂಸ್ ಮಾಡ್ಬೇಕು. ಈಗ ಫಸ್ಟ್ ಫಾರ್ಮುಲಾ ಯೂಸ್ ಮಾಡ್ಬೇಕು, ಯಾಕಂದ್ರೆ ಸೇಮ್ ಟು ಸೇಮ್ ಇನ್ಫಾರ್ಮೇಶನ್ ಅಲ್ಲೇ ಐತ್ರಿ. ಓಕೆ, ಈಗ ಇದು ಫಾರ್ಮುಲಾ ಈಗ ಯೂಸ್ ಮಾಡ್ರಿ, ತಿಳಿತ್ರಿ? ಓಕೆ, ಬರ್ರಿ ಕಾಂಟ್ರಿಬ್ಯೂಷನ್ ನಾವು ಮಾಡ್ಬೇಕು. ನಾವು ಕಾಂಟ್ರಿಬ್ಯೂಷನ್ ಮಾಡ್ಬೇಕು, ಅದಕ್ಕೆ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಅದು ಇನ್ಫಾರ್ಮೇಷನ್ ಐತ್ರಿ, ಅದಕ್ಕೆ ಇದು ಫಾರ್ಮುಲಾ ಯೂಸ್ ಮಾಡ್ರಿ. ಸೇಲ್ಸ್ ಎಷ್ಟಿತ್ರಿ? ಸೇಲ್ಸ್ 5 lakh. ಮೈನಸ್ ಐತ್ರಿ, ಮೈನಸ್ ಹಚ್ಚಿರಿ. ವೇರಿಯಬಲ್ ಕಾಸ್ಟ್ ಎಷ್ಟ್ರಿ? 3,80,000. 5 lakh ಮೈನಸ್ 3,80,000 ಮಾಡ್ರಿ, ಎಷ್ಟ್ರಿ ಆನ್ಸರ್? 1,20,000 ಅಲ್ಲ, 1,20,000. 1,20,000 ಏನ್ರಿ ಇದು ಕಾಂಟ್ರಿಬ್ಯೂಷನ್. ಮುಗಿದಲ್ಲ? ಓಕೆ, ಡನ್, ಕ್ಲೋಸ್ ಮಾಡ್ರಿ. ಇದು ನಿಮ್ದು ಆನ್ಸರ್. ಈಗ ಮುಗಿತು ನೋಡ್ರಿ ಪ್ರಾಬ್ಲಮ್ ಇದು. ಓಕೆ, ಈಗ ನಿಮ್ದು ಪ್ರಾಬ್ಲಮ್ ಮುಗಿತ್ರಿ. ಇದು ಫಾರ್ಮುಲಾ ಯೂಸ್ ಮಾಡಬೇಡ್ರಿ. ಈಗ ಫಾರ್ಮುಲಾ ಯೂಸ್ ಮಾಡಬೇಡ್ರಿ, ಯಾಕಂದ್ರೆ ನಮ್ಗೆ ಅವಶ್ಯಕತೆ ಇಲ್ಲ. ಅದು ಬರೀ ನಮ್ದು ಸೇಲ್ಸ್ ಐತ್ರಿ, ವೇರಿಯಬಲ್ ಕಾಸ್ಟ್ ಐತ್ರಿ, ಅದಕ್ಕೆ ಇದು ಫಾರ್ಮುಲಾನ ಅಪ್ಲೈ ಮಾಡ್ಬೇಕಿಲ್ಲ. 2 ಮಾರ್ಕ್ಸ್ ಮುಗಿತ್ರಿ. ಇದು ಫಾರ್ಮುಲಾ ಯೂಸ್ ಮಾಡಬೇಡ್ರಿ ಈಗ. ಓಕೆ, ಈ ಪ್ರಾಬ್ಲಮ್ ಬೇಸ್ ಮೇಲೆ ಅಂದರೆ ಇದು ಫಾರ್ಮುಲಾ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ನಾವು ಮಾಡಿದ್ರಿ ಈಗ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಈಗ ಇದು ಫಾರ್ಮುಲಾ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ್ರಿ. ಈ ಫಾರ್ಮುಲಾ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ್ರಿ ಈಗ. ಓಕೆ, ಈಗ ನೋಡ್ರಿ, ಟೇಕ್ ದ ಸ್ಕ್ರೀನ್ಶಾಟ್. ಓಕೆ,
ಇದು ಮುಗಿತ್ರಿ. ಈಗ ನೆಕ್ಸ್ಟ್ ನಾ ಕ್ವಶನ್ ಚೇಂಜ್ ಮಾಡ್ತೇನೆ ರೀ. ಈಗ ನೋಡ್ರಿ ನಮ್ಮ ಕಡೆ ಇದು ಸೇಲ್ಸ್ ಮತ್ತು ವೇರಿಯಬಲ್ ಕಾಸ್ಟ್ ವೇರಿಯಬಲ್ ಪ್ರಾಬ್ಲಮ್ ಇತ್ತು ರೀ, ಅದು ನಾವು ಸಾಲ್ವ್ ಮಾಡಿರಿ. ಈಗ ನಾವು ಸೆಕೆಂಡ್ ಫಾರ್ಮುಲಾ ಬೇಸ್ ಮೇಲೆ ಪ್ರಾಬ್ಲಮ್ ಒಂದು ಮಾಡೋಣ ರೀ. ಇದು ರಫ್ ಮಾಡ್ತೀನಿ ನಾನು. ಚೇಂಜ್ ಮಾಡ್ತೀನಿ. ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3. ಗಿವನ್ ದ ಫಾಲೋವಿಂಗ್ ಡೇಟಾ ಆಫ್ ABC ಕಂಪನಿ. ಕ್ವಶನ್ ಏನೇನು ಬೇಕ್ರಿ ನಮಗೆ? ಫಿಕ್ಸ್ಡ್ ಕಾಸ್ಟ್ ಅಲ್ಲ, ಅದು ಫಿಕ್ಸ್ಡ್ ಕಾಸ್ಟ್, ಆಮೇಲೆ ಪ್ರಾಫಿಟ್. ಹಾಂ, ಈಗ ಬರ್ರಿ ಕ್ವಶನ್ ನೋಡ್ರಿ. ಕ್ವಶನ್ ಏನೈತ್ರಿ? ಕ್ವಶನ್ ನಂಬರ್ 3. ಗಿವನ್ ದ ಟು ಮಾರ್ಕ್ಸ್ ಇದು ಎಲ್ಲ, 2 ಮಾರ್ಕ್ಸ್. ಗಿವನ್ ದ ಫಾಲೋವಿಂಗ್ ಡೇಟಾ ಆಫ್ ABC ಕಂಪನಿ. ಫಸ್ಟ್ ಐಟಮ್ ಏನೈತ್ರಿ? ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು 5 lakh. ಸೆಕೆಂಡ್ ಐಟಮ್ ಏನೈತ್ರಿ? ಪ್ರಾಫಿಟ್ ಇಸ್ ಈಕ್ವಲ್ ಟು 3,80,000. ಫೈಂಡ್ ಔಟ್ ಕಾಂಟ್ರಿಬ್ಯೂಷನ್ ನಾವು ಮಾಡ್ಬೇಕು. ಕಾಂಟ್ರಿಬ್ಯೂಷನ್ ಫಸ್ಟ್ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ. ಫಸ್ಟ್ ಫಾರ್ಮುಲಾ ಒಳಗೆ ಏನೈತ್ರಿ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಐತ್ರಿ. ಈಗ ಸೇಲ್ಸ್ ವೇರಿಯಬಲ್ ಕಾಸ್ಟ್ ಐತ್ರಿ ಇಲ್ಲೇ? ಇಲ್ಲ. ಇಲ್ಲಾಂದ್ರೆ ಇದು ಫಾರ್ಮುಲಾ ಬರಂಗಿಲ್ಲ, ಇದು ಬರಂಗಿಲ್ಲ. ಓಕೆ, ಇಲ್ಲ, ಅದು ಮುಗಿತ್ರಿ. ಓಕೆ, ಈ ಫಾರ್ಮುಲಾ ಬರಂಗಿಲ್ಲ ಈಗ. ಓಕೆ, ನೆಕ್ಸ್ಟ್ ಬರ್ರಿ. ಸೆಕೆಂಡ್ ಫಾರ್ಮುಲಾ ನಮ್ಮ ಕಡೆ ಐತ್ರಿ. ಸೆಕೆಂಡ್ ಫಾರ್ಮುಲಾ ಏನ್ರಿ ನಮ್ಮ ಕಡೆ? ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಫಿಕ್ಸ್ಡ್ ಕಾಸ್ಟ್ ಐತ್ರಿ ಅಲ್ಲೇ? ಫಿಕ್ಸ್ಡ್ ಕಾಸ್ಟ್ ಐತ್ರಿ. ಇದು ಮುಗಿತ್ರಿ. ಇದು ರಫ್ ಮಾಡ್ಬಿಟ್ರಿ. ಇದು ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ನಾವು ಆಲ್ರೆಡಿ ಸಾಲ್ವ್ ಮಾಡೀನಿ. ಕ್ವಶನ್ ನಂಬರ್ 2 ಇದು ಇದರ ಬೇಸ್ ಮೇಲೆ ಇದು ರಫ್ ಮಾಡ್ತೀನಿ ರೀ. ಓಕೆ, ಫಿಕ್ಸ್ಡ್ ಕಾಸ್ಟ್ ಐತ್ರಿ. ಆಮೇಲೆ ಪ್ರಾಫಿಟ್ ಐತ್ರಿ. ಪ್ರಾಫಿಟ್ ಐತ್ರಿ. ಅಂದರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಈಗ? ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಾ? ಇದು ಫಾರ್ಮುಲಾ ಯೂಸ್ ಮಾಡ್ಬೇಕು. ಯಾಕಂದರೆ ಸೇಮ್ ಟು ಸೇಮ್ ಇನ್ಫಾರ್ಮೇಷನ್ ಅಲ್ಲೇ ಐತ್ರಿ. ಅದು ಫಾರ್ಮುಲಾ ಯೂಸ್ ಮಾಡೋಣ್ರಿ ಈಗ. ಓಕೆ, ಬರ್ರಿ. ಫಿಕ್ಸ್ಡ್ ಕಾಸ್ಟ್ ಎಷ್ಟು ರೀ? 5 lakh. ಪ್ಲಸ್ ಐತ್ರಿ, ಪ್ಲಸ್ ಹಚ್ಚಿರಿ. ಪ್ರಾಫಿಟ್ ಎಷ್ಟು ರೀ? 3,80,000. ಓಕೆ, 5 lakh ಪ್ಲಸ್ 3,80,000 8,80,000 ಅಲ್ಲ? 8,80,000 ಏನ್ರಿ ಇದು? ಕಾಂಟ್ರಿಬ್ಯೂಷನ್. ಓಕೆ, ಆತಲ್ಲ ಆನ್ಸರ್. ಮುಗೀತು. ಇದು ಫಾರ್ಮುಲಾ ಬೇಸ್ ಮೇಲೆ ಪ್ರಾಬ್ಲಮ್ ಮುಗೀತು ರೀ. 2 ಮಾರ್ಕ್ಸ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ವೆಲ್. ಓಕೆ, ಇದು ಸ್ಕ್ರೀನ್ಶಾಟ್ ತಗೋರಿ. ನಾ ಇದು ಫಾರ್ಮುಲಾ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮಾಡ್ತೀನಿ ರೀ. Take the screenshot of this. ಓಕೆ, ಈಗ ಮತ್ತೆ ಕ್ವಶನ್ ಚೇಂಜ್ ಮಾಡ್ತೀನಿ ರೀ. ಕ್ವಶನ್ ನಂಬರ್ 4 ಮಾಡ್ತೀನಿ ರೀ. ಇದು ಐಟಮ್ ಸಾಲ್ವ್ ಮಾಡ್ತೀನಿ ರೀ. ಓಕೆ, ನಾ ಏನೇನು ಕೊಡ್ತೀನಿ ರೀ ನಿಮಗೆ ಈಗ? ಕ್ವಶನ್ ನಂಬರ್ 4 ಅಲ್ಲ, ಕ್ವಶನ್ ನಂಬರ್ 4 ಸೇಲ್ಸ್ ಕೊಡ್ತೀನಿ ರೀ. ಆಮೇಲೆ ಪಿ ವಿ ರೇಷೋ ಕೊಡ್ತೇನೆ ರೀ. ಪಿ ವಿ ರೇಷೋ ಎಷ್ಟು ರೀ ಈಗ? ಪಿ ವಿ ರೇಷೋ 25%. ಪಿ ವಿ ರೇಷೋ 25%. ಫೈಂಡ್ ಔಟ್ ಕಾಂಟ್ರಿಬ್ಯೂಷನ್ ನೋಡಿರಿ. ಇಲ್ಲಾಂದರೆ ಚೇಂಜ್ ಮಾಡುತ್ತೀನಿ. ಪಿ ವಿ ರೇಷೋ 25% ಬೇಡ, 0.25 ಕೊಡ್ತೀನಿ ರೀ. 0.25. ಬರ್ರಿ, ಕ್ವಶನ್ ನಂಬರ್ 4 ನೋಡ್ರಿ. ಇದು ಆಲ್ವೇಸ್ ಸಾರಿ ಇಟ್ ಈಸ್ ಆಲ್ಸೋ 2 ಮಾರ್ಕ್ಸ್. ಕ್ವಶನ್ ನಂಬರ್ 4. ಗಿವನ್ ದ ಫಾಲೋವಿಂಗ್ ಡೇಟಾ ಆಫ್ ABC ಕಂಪನಿ. ಫಸ್ಟ್ ಐಟಮ್ ಏನು ರೀ? ಸೇಲ್ಸ್ ಇಸ್ ಈಕ್ವಲ್ ಟು ಎಷ್ಟು ರೀ? 5 lakh. ನೆಕ್ಸ್ಟ್ ಪಿ ವಿ ರೇಷೋ ಎಷ್ಟು ರೀ? 0.25 ಐತ್ರಿ. ಫೈಂಡ್ ಔಟ್ ಕಾಂಟ್ರಿಬ್ಯೂಷನ್. ಬರ್ರಿ, ಕಾಂಟ್ರಿಬ್ಯೂಷನ್ ಥರ್ಡ್ ಫಾರ್ಮುಲಾ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್. ಇದು ಮುಗಿತಲ್ಲ, ಇದು ರಫ್ ಮಾಡಿಬಿಟ್ರಿ. ಓಕೆ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮುಗಿತ್ರಿ. ಅದ ಫಾರ್ಮುಲಾ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮುಗಿತ್ರಿ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಇದು ಫಾರ್ಮುಲಾ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮುಗಿತ್ರಿ. ಇದು ಬರಂಗಿಲ್ಲ, ಈಗ ಮುಗಿತ್ರಿ ಇದು. ಓಕೆ, ಈಗ ನೆಕ್ಸ್ಟ್ ಲಾಸ್ಟ್ ಫಾರ್ಮುಲಾ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿ ವಿ ರೇಷೋ. ಬರ್ರಿ, ಇಲ್ಲಿ ಸೇಲ್ಸ್ ಐತ್ರಿ. ಕ್ವಶನ್ ಅಲ್ಲೇ ಸೇಲ್ಸ್ ಐತ್ರಿ. ಪಿ ವಿ ರೇಷೋ ಐತ್ರಿ. ಪಿ ವಿ ರೇಷೋ ಐತ್ರಿ. ಎರಡೂ ಮ್ಯಾಚ್ ಆಗಿತ್ರಿ.
ಇದು ಐಟಮ್ಸ್ ಸೇಮ್ ಟು ಸೇಮ್ ಕ್ವಶನ್ ಒಳಗೆ ಐತ್ರಿ ಅಂದರೆ ಇದು ಫಾರ್ಮುಲಾ ಯೂಸ್ ಮಾಡ್ಬೇಕು. ಈಗ ಫಸ್ಟ್ ಫಾರ್ಮುಲಾ ಬರಂಗಿಲ್ಲ, ಸೆಕೆಂಡ್ ಫಾರ್ಮುಲಾ ಬರಂಗಿಲ್ಲ, ಯಾಕಂದ್ರೆ ಥರ್ಡ್ ಫಾರ್ಮುಲಾ ಸೇಮ್ ಟು ಸೇಮ್ ಮ್ಯಾಚ್ ಆಗೈತ್ರಿ ಇಲ್ಲಿ. ಅದು ಫಾರ್ಮುಲಾ ಯೂಸ್ ಮಾಡೋಣ ರೀ, ಅದ ಬೇಸ್ ಮೇಲೆ ಐತ್ರಿ ಇದು. ಬರೀ ಫಸ್ಟ್ ಐಟಮ್ ಏನು ರೀ, ಸೇಲ್ಸ್ ಅಲ್ಲ, ಸೇಲ್ಸ್ ಎಷ್ಟಿತ್ತು ರೀ 5 lakhs. ಆಮೇಲೆ ಇಂಟು ಐತ್ರಿ, ಇಂಟು ಪಿ ವಿ ರೇಷೋ ಎಷ್ಟು ರೀ 0.25. 0.25 ಅಲ್ಲ ಅದು 0.25. ಹಾಂ ಎಷ್ಟು ಮಾಡಿರಿ ಇದು 5 into 0.25 ಮಾಡಿರಿ, ಸಾರಿ 5 lakh, ಸಾರಿ ಓಕೆ ಇಟ್ಸ್ 1,25,000. 1,25,000 ಏನು ರೀ ಕಾಂಟ್ರಿಬ್ಯೂಷನ್. ಓಕೆ 1,25,000 ತಡಿತೀರಿ. ಸಪೋಸ್ ಪಿ ವಿ ರೇಷೋ ನಿಮಗೆ 0.25 ಕೊಟ್ಟಾರಿ. ಸಪೋಸ್ ನಾ ಏನು ಮಾಡ್ಬಿಡ್ತೀನಿ, ರಫ್ ಮಾಡ್ಬಿಡ್ತೀನಿ ರೀ. ಈಗ ಎಷ್ಟೈತಿ ರೀ ಪಿ ವಿ ರೇಷೋ 25%. ಪಿ ವಿ ರೇಷೋ ಎಷ್ಟು ರೀ ಈಗ 25%. 25% ಅಂದ್ರೆ ಏನು ರೀ, ಇಲ್ಲೇ 25 ಡಿವೈಡೆಡ್ ಬೈ 100 ಮಾಡ್ಬೇಕು ನೀವು. 25% ಅಂದ್ರೆ ಏನು ರೀ 25 ಡಿವೈಡೆಡ್ ಬೈ 100 ಮಾಡಿರಿ. ಎಷ್ಟು ಬಂತು ರೀ 0.25. ಎಷ್ಟು ಬಂತು ರೀ 0.25. ಇಲ್ಲೇ 0.25 ಹಚ್ಬೇಕು ನೀವು. 5 lakh ಇಂಟು 0.25 ಹಚ್ಬೇಕು. 25% ಅಂದ್ರೆ ಏನು ರೀ 25 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟು ರೀ 0.25. ಈಗ ನಿಮ್ದು ಆನ್ಸರ್ ಬಂತು ರೀ, ತಿಳಿತ್ರಿ ಹಿಂಗೆ ಮಾಡ್ಬೇಕು. 2 marks ಎಲ್ಲ. ಓಕೆ. ಆಮೇಲೆ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್ ಪ್ರಾಫಿಟ್. ಫಾರ್ಮಟ್ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮುಗಿತು ರೀ. ಫಸ್ಟ್ ಫಾರ್ಮುಲಾ ಆಫ್ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಲೆಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಅದ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮುಗಿತು ರೀ. ಸೆಕೆಂಡ್ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೆಕೆಂಡ್ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮುಗಿತು ರೀ. ಥರ್ಡ್ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು ಪಿ ವಿ ರೇಷೋ. ಇದ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮುಗಿತು ರೀ. ಓಕೆ ಪರ್ಫೆಕ್ಟ್ ಆಗಿತ್ತಲ್ರಿ ಇದು. ಈ ಥರ ಒಂದು ಮಾಡ್ಬೇಕ್ರಿ. ಓಕೆ ಪರ್ಫೆಕ್ಟ್ ಮಾಡಿರಿ. ಇದು ಯಾವ ಫಾರ್ಮುಲಾ, ಫಸ್ಟ್ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕ್ರಿ ನೋಡಿರಿ ನೀವು. ಕ್ವಶನ್ ನೋಡ್ಬೇಕ್ರಿ, ಫಾರ್ಮುಲಾ ನೋಡ್ಬೇಕ್ರಿ, ಮ್ಯಾಚ್ ಆತಂದ್ರೆ ಅದು ಯೂಸ್ ಮಾಡ್ಬೇಕು. ಸೆಕೆಂಡ್ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕು ನೀವು ನೋಡಿರಿ. ಥರ್ಡ್ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕ್ರಿ ಅವಾಗ ಅದು ನೋಡಿರಿ ನೀವು. ಇದು ಮ್ಯಾಚ್ ಐತ್ರಿ, ಸೇಲ್ಸ್ ಐತ್ರಿ, ಪಿ ವಿ ರೇಷೋ ಐತ್ರಿ, ಪಿ ವಿ ರೇಷೋ ಐತ್ರಿ ಅಂದರೆ ಇದು ಯೂಸ್ ಮಾಡ್ಬೇಕು ಥರ್ಡ್ ಫಾರ್ಮುಲಾ. ಓಕೆ ಪ್ರಾಬ್ಲಮ್ ಬೇಸ್ ಮೇಲೆ ನೀವು ಫಾರ್ಮುಲಾ ಅಪ್ಲೈ ಮಾಡ್ಬೇಕ್ರಿ. ತಿಳಿತೀರಿ. ಈಗ ಎಲ್ಲ ಇದು ಮಾಡಿರಿ. ನಾ ಈಗ ನೆಕ್ಸ್ಟ್ ಏನು ಮಾಡೋಣ್ರಿ ಈಗ. ಓಕೆ ಇದು ಎಲ್ಲ ಮುಗಿತಲ್ಲ. ಈಗ ನಿಮಗೆ ಫಿಕ್ಸ್ಡ್ ಕಾಸ್ಟ್ ಕೇಳಂಗಿಲ್ಲ ಬಿಡ್ರಿ, ಫಿಕ್ಸ್ಡ್ ಕಾಸ್ಟ್ ನೋಡೋಣ್ರಿ. ಆಮೇಲೆ ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಅದು ಮೋಸ್ಟ್ಲಿ ಕೇಳಂಗಿಲ್ಲ, ಅದು ಬಿಡ್ರಿ. ಈಗ ಪಿ ವಿ ರೇಷೋ ಚಾಲೂ ಮಾಡೋಣ್ರಿ. ಏನು ರೀ ಪಿ ವಿ ರೇಷೋ ಪ್ರಾಫಿಟ್ ವಾಲ್ಯೂಮ್ ರೇಷೋ ಚಾಲೂ ಮಾಡೋಣ್ರಿ. ಈಗ ಪ್ರಾಫಿಟ್ ವಾಲ್ಯೂಮ್ ರೇಷೋ ಚಾಲೂ ಮಾಡೋಣ್ರಿ. 5 marks. ಓಕೆ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಐ ವಿಲ್ ರಫ್ ದಿಸ್ ಪಾರ್ಟ್.